द्रुपदो द्रौपदेयाश्च सर्वशः पृथिवीपते सौभद्रश्च महाबाहुः शङ्खान् दध्मुः पृथಕ್ पृಥಕ್. ಮೊದಲನೇ ಚರಣದಲ್ಲಿ ಆಘಾತಗಳ ಮೇಲೆ ಗಮನ ಕೊಡಬೇಕು. ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ. ಇಲ್ಲಿ ಶ ಆದ ನಂತರ ಇರೋ ವಿಸರ್ಗದ ಉಚ್ಚಾರಣೆ ಅರ್ಧ ಫ ತರ ಬರಬೇಕು, ಯಾಕಂದ್ರೆ ಮುಂದಿನ ಶಬ್ದ ಪದಿಂದ ಶುರುವಾಗ್ತಾ ಇದೆ. ಪೃಥಿವೀಪತೆ ಇದರಲ್ಲಿ ಥಿ ಮಹಾಪ್ರಾಣ ರಸ್ವ, ವಿ ದೀರ್ಘ ಬರಬೇಕು. ಮೂರನೇ ಚರಣದಲ್ಲಿ ಆಘಾತಗಳ ಮೇಲೆ ಗಮನ ಕೊಡಬೇಕು. ಸೌಭದ್ರಶ್ಚ ಮಹಾಬಾಹುಷ್ ಸೌಭದ್ರಶ್ಚ ಇಲ್ಲಿ ಭ ಮಹಾಪ್ರಾಣ ಹ್ರಸ್ವ, ಅದ್ರ ಮೇಲೆ ಆಘಾತನೂ ಇದೆ, ಮುಂದೆ ದ್ರ ಇದ್ದ ಕಾರಣ, ದ್ರ ಮೇಲೆ ಕೂಡ ಆಘಾತ ಇದೆ ಶ್ಚ ಇದ್ದ ಕಾರಣ. ಸೌಭದ್ರಶ್ಚ ಮಹಾಬಾಹುಃ ಶಂಖಾನ್ ದಧ್ಮುಃ ಶಂಖಾನ್. ಶಂಖ ಆದ ನಂತರ ಅರ್ಧನಕಾರ ಇದೆ, ಮುಂದೆ ದಧ್ಮುಃ. ಗಡಿಬಿಡಿಯಲ್ಲಿ ಹೇಳಬೇಕಾದ್ರೆ ಬಾಯಿಂದ ಧಧ್ಮುಫ್ ಅಂತ ಬರಬಹುದು, ಆದರೆ ಅದು ತಪ್ಪಾದ ಉಚ್ಚಾರಣೆಯಾಗಿದೆ. ಸರಿಯಾದದ್ದು ದಧ್ಮುಫ್. ಮೊದಲು ಪೂರ್ತಿ ದ, ಅದರ ನಂತರ ಅರ್ಧ ಧಕಾರ ಇದೆ. ಶಂಖಾನ್ ದಧ್ಮುಫ್ ಪೃಥಕ್ ಪೃಥಕ್. ನೋಡೋಣ ಪೂರ್ತಿ ಶ್ಲೋಕ. ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹುಃ ಶಂಖಾನ್ ದಧ್ಮುಃ ಪೃಥಕ್ ಪೃಥಕ್.